ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಎಲ್ಲ ಸದಸ್ಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಕ್ರೋಧ ನಾಮ ಸಂವತ್ಸರದ ಮೊದಲ ದಿನವಾದ ಇಂದು ಪುಣ್ಯಕ್ಷೇತ್ರ ಮತ್ತು ತಪಸ್ಥಳವಾದಂಥ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿಕುರುಳಿ ಗ್ರಾಮಕ್ಕೆ ನಾನು ಇವತ್ತು ಆಗಮಿಸಿದ್ದೀನಿ. ಇಲ್ಲಿ ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷ ಕುರುಹುಗಳು ಮತ್ತು ಘಟನೆಗಳು ಇದ್ದಾವೆ. ಅವನ್ನು ನೋಡಬೇಕಂತ ತೋರಿಸ್ಬೇಕು ಅಂತ ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಂದರೆ ಇದಕ್ಕೆ ಇಲ್ಲಿ ಜನತೆ ಬಣದ ಮಂಟಪ ಅಂತಲೂ ಬಣದ ಮಠ ಅಂತ ಹೇಳ್ತಾರೆ. ಬಣನೂ ಇದೆ ಅಂತಾರೆ. ಇಲ್ಲಿ ವಿಶೇಷವಾಗಿ ಕೆದಿಗೆ ಬಣ ಜಾಸ್ತಿ ಇದೆ, ಅದಕ್ಕಾಗಿ ಬಣದ ಮಂಟಪ ಅಂತಾರೆ. ಹಾಗೂ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಮತ್ತು ಪಂಚಲಿಂಗೇಶ್ವರ ಮತ್ತು ಶಿವನ ಮೂರ್ತಿ, ನಂದಿ ಮೂರ್ತಿ, ಹನುಮಂತನ ಮೂರ್ತಿ, ಸಾಕಷ್ಟು ವಿಶೇಷತೆಗಳು ಒಳಗೊಂಡಂಥ ಈ ಎಲ್ಲ ವಿಶೇಷನ ತೋರಿಸುವಂಥ ಪ್ರಯತ್ನ ಮಾಡುತ್ತೀನಿ. ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ. ಸ್ನೇಹಿತರೆ, ಇದು ಕೆದಿಗೆ ಬಣ ಅಥವಾ ಪಂಚಲಿಂಗೇಶ್ವರ ಮಠದ ಒಂದು ದೇವಸ್ಥಾನದಲ್ಲಿ ಪರಮೇಶ್ವರನ ಮೂರ್ತಿಯ ಒಂದು ಚಿತ್ರಣ. ಸುಮಾರು ಇದೊಂದು 15-18 ವರ್ಷಗಳ ಹಿಂದುಗಡೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ. ಆ ಮೊದಲ ಬಣ್ಣ ಈಗ ಇತ್ತೀಚೆಗೆ ಅದು ಸೂರ್ಯನ ಬಿಸಿಲಿಗೆ ಎಲ್ಲ ಬಣ್ಣ ಸುಟ್ಟೋಗಿದೆ. ಹಾಗೆ ಇಲ್ಲಿ ಶಿವನ ಮುಂದೆ ನಂದಿನೂ ಸಹಿತ ಇದ್ದಾನೆ. ಶಿವನ ನಂದಿಯಲ್ಲಿ ಈ ಮುಂದುಗಡೆ ಸ್ವಲ್ಪ ಟೊಳ್ಳ ಕಾಣಿಸುತ್ತೆ. ಇದು ಯಾಕಂದರೆ ಇಲ್ಲಿ 12 ಜ್ಯೋತಿರ್ಲಿಂಗದ ವಿಶೇಷತೆಯನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಈಗ ನಂದಿಯ ಹೊಟ್ಟೆಯಲ್ಲಿ ನಾವು ಹೋಗ್ತಾ ಇದ್ದೀನಿ. 12 ಜ್ಯೋತಿರ್ಲಿಂಗದ ಸ್ವರೂಪವನ್ನು ಇಲ್ಲಿ ಮಾಡಿದ್ದಾರೆ. ಒಂದೊಂದು ಲಿಂಗವನ್ನು ಈ ರೀತಿ ಮಾಡಿದ್ದಾರೆ. ದ್ವಾದಶ ಲಿಂಗಗಳನ್ನು ಪ್ರತಿಯೊಂದನ್ನು ಮಾಡಿದ್ದಾರೆ. ಅದು ಯಾವುದಕ್ಕೆ ಯಾವುದು ಅನ್ನೋದು ನನ್ನಷ್ಟು ನೆನಪಾಗ್ತಾಯಿಲ್ಲ. 12 ಜ್ಯೋತಿರ್ಲಿಂಗ ಸೌರಾಷ್ಟ್ರ ಸೋಮನಾಥ, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜಯಿನಿ ಮಹಾಕಾಳ, ಇದೆಲ್ಲ ಶ್ಲೋಕದಲ್ಲಿ ಅದು ಶ್ಲೋಕದ ಪ್ರಕಾರ 12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಈಗ ನಾನು ನಂದಿ ಹೊಟ್ಟೆಯಲ್ಲಿರೋದಂದರೆ ಅದು ಸ್ವಲ್ಪ ವಿಕೋ ಆಗ್ತಾ ಇದೆ ಸೌಂಡು. ಈ ಮಠದವನ್ನು ತಪಶಕ್ತಿ ಗುರುಗಳದೊಂದು ಮೂರ್ತಿಯನ್ನು ಸಹಿತ ಇಲ್ಲಿ ಮಾಡಿದ್ದಾರೆ. ಇದು ಪಂಚಲಿಂಗೇಶ್ವರ ಬಣದ ಒಂದು ವಿಶೇಷತೆಯ ಒಂದು ದೃಶ್ಯ. 12 ಜ್ಯೋತಿರ್ಲಿಂಗಗಳು ನಂದಿಯ ಹೊಟ್ಟೆಯಲ್ಲಿ. ಶಿವನ ಮುಂದೆ ಗಜಗಳ ರಕ್ಷಣೆ ಕೊಟ್ಟಿದ್ದಾರೆ ಸ್ವಾಗತಗೊಳಿಸಲಾಗಿ. ನಾನು ಆ್ಯಕ್ಚುಲಿ ಮೊದಲು ಇವನ್ನ ತೋರಿಸಿ ಆಮೇಲೆ ಶಿವನ ತೋರಿಸ್ಬೇಕಿತ್ತು. ಆದರೆ ನನಗೆ ಶಿವನೇ ಮುಖ್ಯ ಇರೋದಂದರೆ ಇವನ್ನ ಆಮೇಲೆ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ದೇವಸ್ಥಾನ ಕಾಣ್ತದೆ. ಆ ದೇವಸ್ಥಾನ ಯಾವುದು ಅಂತ ನೋಡೋಣ. ಆ ದೇವಸ್ಥಾನದಲ್ಲಿ ನೋಡೋಣ. ಅಷ್ಟು ವಿಶೇಷತೆ ಅನಿಸುತ್ತೆ ಆ ದೇವಸ್ಥಾನದಲ್ಲಿ. ಇದು ಶಿವನ ಮಂದಿರ. ಈ ಶಿವನ ಮಂದಿರದ ವಿಶೇಷತೆ ಇದೆ ಒಂದಿದು ನೋಡ್ರಿ. ದೇವಸ್ಥಾನದಲ್ಲಿರುವಂಥ ಪರಮೇಶ್ವರನ ಮುಂದೆ ಪರಮೇಶ್ವರನ ಮೂರ್ತಿ. ಪರಮೇಶ್ವರನ ಮೂರ್ತಿ ಎಲ್ಲಿಯೂ ಸಿಗುವುದು ಅಪರೂಪ. ದೇವಸ್ಥಾನದ ಒಳಗಡೆ ಪರಮೇಶ್ವರ ಮೂರ್ತಿ ಸಿಗುವುದು ಅಪರೂಪ. ಅದರಲ್ಲಿ ಪಂಚಮುಖ ಪರಶಿವನ ಮೂರ್ತಿ ಸಿಗುವುದು ಇನ್ನೂ ಬಲು ಅಪರೂಪ. ಪಂಚಮುಖ ಪರಮೇಶ್ವರ ಅಂದರೆ ಪಂಚಭೂತಗಳ ಒಂದು ಸ್ಥಾನ ಕೊಡ್ತಾನೆ. ಪ್ರಕೃತಿ, ಪೃಥ್ವಿ, ಆಕಾಶ, ನೀರು, ಗಾಳಿ ಮತ್ತು ಬೆಂಕಿ, ಈ ಪಂಚಭೂತಗಳನ್ನು ತತ್ವ ಸಾರುವಂಥ ವಿಶೇಷತೆ ಪರಶಿವನು. ಈ ಪಂಚತತ್ವಗಳಿಂದ ಆದವನೇ ಪರಶಿವನು. ಈತನಿಗೆ ಆದಿದೇವ ಮಹಾದೇವ ಅಂತ ಕರೀತಾರೆ. ಆದಿದೇವ ಮಹಾದೇವ, ಯಾವುದೇ ಹೆಸರು ರುದ್ರದೇವ ಅಂತ ಯಾವುದೇ ಹೆಸರು ಕರೆದರೂ ಸಹಿತ ಪರಮೇಶ್ವರನೇ. ಈ ಪರಮೇಶ್ವರನ ಪಂಚಮುಖದ ಒಂದು ದರ್ಶನ ಮಾಡ್ಕೊಳ್ಳೋಣ.
ಪಂಚಮುಖ ಪರಶಿವನ ದರ್ಶನ. ಹಾಗೆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ನಮಗೆ ಇಲ್ಲಿ ಕಾಣಿಸ್ಕೊಳ್ಳೋದು ಮೊದಲು ನವಗ್ರಹಗಳನ್ನು ಸ್ಥಾಪಿಸಿದ್ದಾರೆ. ಭಗವಾನ್ ಸೂರ್ಯ, ಚಂದ್ರ, ಮಂಗಳ, ಬುಧ, ಶನಿ, ರಾಹು ಮತ್ತು ಕೇತು ಎಲ್ಲ ನವಗ್ರಹಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ನವಗ್ರಹಗಳ ಒಂದು ಸ್ಥಳ ಪಂಚಮುಖಿ ಶಿವನ ಮಂದಿರ ಮುಂದೆ ಇದೆ. ಪಂಚಮುಖ ಶಿವನ ದೇವಸ್ಥಾನ ಮುಂದಿರುವಂಥ ನವಗ್ರಹ ಮಂಟಪ. ಇದು ಪರಶಿವನ ಮುಂದಿರುವಂಥ ಗಜಗಳ ಸ್ವಾಗತ. ಹಾಗೆ ಇಲ್ಲಿ ಪಂಚಮುಖ ಪರಶಿವನ ಮಂದಿರ, ಇದು ದೇವಸ್ಥಾನ. ಹಾಗೆ ನಮಗೆ ಪ್ರಮುಖವಾದಂಥ ಸ್ಥಳವೇ ಪಂಚಲಿಂಗೇಶ್ವರ ದರ್ಶನ. ಪಂಚಲಿಂಗೇಶ್ವರ ದರ್ಶನ ಇಲ್ಲೆಲ್ಲಿ ನೋಡಿದರೂ ಒಂದು ದೇವಸ್ಥಾನ ಕಾಣೋಲ್ಲ. ಅಲ್ಲೊಂದು ದೇವಸ್ಥಾನ ಇದೆ, ಅದು ಪಂಚಲಿಂಗೇಶ್ವರ ದೇವಸ್ಥಾನ ಅಲ್ಲ ಅದು. ಆದರೆ ಈ ಪಂಚಲಿಂಗಗಳು ಇರುವುದು ನೆಲದಲ್ಲಿ, ಅಂದರೆ ಪೃಥ್ವಿಯಲ್ಲಿ ಅಡಗಿದ್ದಾವೆ. ಈಗ ನಾವು ತೋರಿಸ್ತಾ ಇರುವಂಥ ಜಾಗ ಇದು ನೆಲ ಇದೆ, ನೆಲದ ಒಂದು ಅಡಿ ಮೇಲೆ ಮಾತ್ರ ಮೇಲಿದೆ. ಆದರೆ ಇದರಲ್ಲಿ ಕೆಳಗೆ ಪಂಚಲಿಂಗಗಳಿದ್ದಾವೆ. ಈ ಪಂಚಲಿಂಗಗಳಿಗೆ ಹೋಗುವಂಥ ದ್ವಾರ ಇಷ್ಟು ಚಿಕ್ಕದಾಗಿದೆ. ಮೇಲೆ ಗರುಡನ ಒಂದು ಸ್ವಾಗತ ಕೊಡ್ತಾ ಇದ್ದಾನೆ ನೋಡಿ. ಅವನು ಒಳಗೆ ಹೋಗೋಣ. ಗುಹೆಯಲ್ಲಿ ಪಂಚಲಿಂಗೇಶ್ವರ ದರ್ಶನ ಮಾಡ್ಕೊಳ್ಳೋಣ. ಓಂ ನಮಃ ಶಿವಾಯ. ಒಂದು ಲಿಂಗ, ಹಿಂದಗಡೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಭರತ, ಶತ್ರುಘ್ನರಿದ್ದಾರೆ. ಇದು ಬಹುಶಃ ರಾಮೇಶ್ವರ ಲಿಂಗ ಅಂತ ಇರಬಹುದು. ಇದು ಮೂರನೇ ಲಿಂಗ. ಮತ್ತು ಈಗ ಮೆಟ್ಲನ್ನು ಹತ್ತಿ ಮೇಲೆ ಹೋಗಬೇಕು. ಮೇಲೆ ಹೊತ್ತಿಗೆ ಮತ್ತೆ ಇನ್ನೊಂದು ಗುಹೆ ಇದೆ. ಇದರಲ್ಲಿ ಮತ್ತೆ ಗುಹೆಗೆ ಹೋಗಿ ಅಲ್ಲಿ ಎರಡನೇ ಗುಹೆಯಲ್ಲಿ ಇನ್ನೆರಡು ಲಿಂಗಗಳ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲೊಂದು ಲಿಂಗದ ದರ್ಶನ. ಚಿಕ್ಕ ದ್ವಾರದ ಮೂಲಕ ಹೋಗಬೇಕು. ಲಿಂಗ ಇಲ್ಲ, ಲಿಂಗ ಮೇಲಿದೆ. ಹಾಂ, ಮೇಲಿಂದ. ಇದು ಪಂಚಲಿಂಗ ಪೀಠದ ಪೀಠ. ಮತ್ತೆ ಗುಹೆಯಿಂದ ಮೇಲೆ ಹೋಗ್ಬೇಕು. ಈ ಮಠದ ಸ್ವಾಮಿಗಳ ಒಂದು ಮೂರ್ತಿಯನ್ನು ಮಾಡಲಾಗಿದೆ. ಅವ್ರು ಸಂಭವಿಸ್ರೇನ್ರಿ ಇವ್ರು ಬೇರೆ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಗುಹೆಯಲ್ಲಿ ಇನ್ನೊಂದು ದೇವರು ವಿಷ್ಣುವಿನ ಮೂರ್ತಿ ಇರುವುದು ಸಹಿತ ಅದರ ವಿಶೇಷತೆ ಸ್ಪಷ್ಟವಾಗಿದೆ. ಮುಖ, ಅಭಯಹಸ್ತ, ತ್ರಿಶೂಲ, ಶಂಖ ಮತ್ತು ಸುದರ್ಶನ ಚಕ್ರ ಒಳಗೊಂಡಂಥ ಈ ಮೂರ್ತಿಯನ್ನು ಇದು ಪೀಠದ ಮೇಲೆ, ಲಿಂಗದ ಪೀಠದ ಮೇಲೆ ಕೂರಿಸ್ತಾ ಇದೆ. ಪಂಚಲಿಂಗದ ದ್ವಾರಕ್ಕೆ ದ್ವಾರಪಾಲಕಾಯಿ ಹನುಮಂತನೂ ಸಹಿತ ಇದ್ದಾನೆ. ಆಂಜನೇಯ ಸ್ವಾಮಿ, ಅಲ್ಲಿ ಗರುಡ. ಬ್ರಹ್ಮಕಮಲ ಅಲ್ರಿ ಇದು? ಹೌದು ರೀ, ಬ್ರಹ್ಮಕಮಲ ಅಲ್ರಿ, ಅದು ಇನ್ನೊಂದು ಅದ ರೀ. ಇದು ಕೃಷ್ಣ ಕಮಲದ ಹೂವಿಂದ ಇಲ್ಲಿರೋದು ಮೋಸ್ಟ್ಲಿ ಅದ ರೀ. ಅದರಲ್ಲಿ ಬಸವಣ್ಣ ಇದ್ದಾನೆ, ನಂದೀಶ್ವರ. ಪಂಚಲಿಂಗೇಶ್ವರ ಕೊನೆಯ ಲಿಂಗಕ್ಕೆ ಬಂದಿದ್ದೇನೆ. ಇದೇ ಮುಖ್ಯ ದೇವರಾಗಿದ್ದೆ. ಅಲ್ಲಿ ನಾಗರಾಜ ಮತ್ತು ನಂದಿ ಇಲ್ಲಿ ಎದುರಿಗಿರುವುದು. ಇದು ಪಂಚಲಿಂಗೇಶ್ವರ ದೇವಸ್ಥಾನದ ಮುಖ್ಯ ದೇವಾಲಯ.
ತುಂಬ ಚೆನ್ನಾಗಿದೆ ದೇವಸ್ಥಾನ. ಶ್ರೀ ಯಲ್ಲಮ್ಮ ದೇವಿ, ಪರಮೇಶ್ವರ, ಗಣಪತಿ, ವೀರಭದ್ರ ಸ್ವಾಮಿ, ಪಾಂಡುರಂಗ ವಿಠಲ, ನಾನಾ ದೇವರ ಭಾವಚಿತ್ರಗಳು ಮಾಡಿದ್ದಾರೆ. ದ್ವಾರಪಾಲಕರದ್ದು ಮಾಡಿದ್ದಾರೆ. ತ್ರಿಶೂಲ ಒಳಗೊಂಡ ಅಂತ. ಇದು ಪಂಚಲಿಂಗೇಶ್ವರ ಕೊನೆಯ ಲಿಂಗ, ಅಂದರೆ ಇದೇ ಎಂಬ ಮುಖ್ಯವಾದ ದೇವರು. ಇದು ನಂದಿಕುರುಳಿ ಗ್ರಾಮದ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಂದಿಕುರುಳಿ ಗ್ರಾಮದ ಬಣದ ಮಠ ಅಂತ ಏನು ಹೇಳ್ತಾರೆ ದೇವಸ್ಥಾನ. ಇಲ್ಲಿ ಈ ಮಠದ ಪ್ರಮುಖ ದೇವರೇ ಪಂಚಲಿಂಗ. ಇದನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮೀಜಿಯವರು ಈ ಮಠವನ್ನು ನೋಡಿಕೊಳ್ತಾ ಇದ್ದಾರೆ. ಪಂಚಲಿಂಗೇಶ್ವರ ದೇವಸ್ಥಾನ ಸುತ್ತಮುತ್ತಲಿರುವಂಥ ಒಂದು ವನವನ್ನು ಮಾಡಿದ್ದಾರೆ. ಈ ಪಂಚಲಿಂಗೇಶ್ವರ ದೇವಸ್ಥಾನ ವಿಶೇಷತೆ ಏನಂದರೆ, ಇಲ್ಲಿಂದ ಸುಮಾರು ಒಂದು 7 ಕಿಲೋಮೀಟರ್ ದೂರದಲ್ಲಿ ಮೇಕಳಿಕೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಪರಮೇಶ್ವರ ದೇವಸ್ಥಾನ ಅಂಥೇಳಿ. ಆ ದೇವಸ್ಥಾನದಿಂದ ಶ್ರೀ ವೀರಭದ್ರ ದೇವರ ಅಂತ್ಯವಾದಂತಂದರೆ ತ್ಯಾಗ ಮಾಡಿದಂಥ ಸ್ಥಳವೇ ಯಡೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅಲ್ಲಿವರೆಗೂ ಭೂಮಿಯಲ್ಲಿ ಈ ಈಗೇನು ನಾವು ತೋರಿಸಿದ ಲಿಂಗಗಳು, ಈ ಥರದ ನಾನಾ ಲಿಂಗಗಳು ಅಲ್ಲಿದ್ದಾವೆ ಅಂತ. ಆದರೆ ಈಗ ಸಿಕ್ಕಿರೋದು ಈಗ ಕೇವಲ ಭೂಮಿಯಲ್ಲಿ 4 ಮೇಲ್ಗಡೆ 5 ಲಿಂಗಗಳು ಮಾತ್ರ. ಇದು ಪಂಚಲಿಂಗೇಶ್ವರ ವಿಶೇಷತೆ. ಹಾಗೂ ಇಲ್ಲಿ ಬಣದ ಮಠ ಗುಡಿ ಅಂತ ಯಾಕಂತಾರಂದರೆ, ಇಲ್ಲಿ ಕೆದಿಗೆ ಬಣ ಜಾಸ್ತಿ ಇದೆ. ಇದು ಕೆದಿಗೆ ಗಿಡ. ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ, ಬರಗಾಲ ಪರಿಸ್ಥಿತಿ ಇರೋದ್ರಿಂದ ಕೆದಿಗೆನೂ ಸಹಿತ ಕಡಿಮೆ ಇದೆ. ಇದು ನೀರು ಹೆಚ್ಚಲ್ಲಿರುತ್ತೆ ಅಂಥ ಸ್ಥಳದಲ್ಲಿ ಇದು ಬೆಳೆಯುತ್ತೆ. ಇದು ಈ ಕೆದಿಗೆದ್ದಂಥ ಸ್ಥಳದಲ್ಲಿ ಹಾವುಗಳು ಜಾಸ್ತಿ ಇರುತ್ತೆ. ಹಂಗಾಗಿ ಇದನ್ನು ಯಾರು ಬೆಳೆಸುವಂಥ ಪ್ರಯತ್ನ ಮಾಡೋಲ್ಲ. ಆದರೂ ಈ ಮಠದವರು ಒಂದು ಸ್ವಲ್ಪ ಇದನ್ನು ಉಳಿಸ್ಕೊಂಡಿದ್ದಾರೆ. ಇದು ಹಳ್ಳದ ದಂಡೆಯಲ್ಲಿ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಈ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆಗೆ ಇರ್ಬೋದು, ಪರಶಿವನ ಪೂಜೆಗೆ ಇರ್ಬೋದು, ಸಾಕಷ್ಟು ಸಮಯದಲ್ಲಿ ಈ ಕೆದಿಗೆಯನ್ನು ಉಪಯೋಗ ಮಾಡ್ತಾರೆ. ಗೌರಿದೇವಿ ಪೂಜೆಗೆ ತುಂಬ ಸುವಾಸನೆ ಉಳ್ಳಂಥ ಕೆದಿಗೆ ಬಣ ಇದು ಭಾಳ ಜನರಿಗೆ ಕಡಿಮೆ ಇದು ನೋಡಿರೋಂಗಿಲ್ಲ. ಅಂದರೆ ನಾವು ಕೆದಿಗೆ ಗೊತ್ತಿರುತ್ತೆ, ಆದರೆ ಇದು ಕೆದಿಗೆ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲ. ಒಂದು ಹೂ ಬಂದೈತೇನು ರೀ ಎಲ್ಲರೂ ನೋಡ್ರಿ. ಕೆದಿಗೆ ಅಂದರೆ ವಿಶೇಷವಾಗಿ ಶ್ರಾವಣ ಮಾಸ ಅಂದರೆ ಮಳೆಗಾಲದಲ್ಲೇ ಜಾಸ್ತಿ ಇರುತ್ತೆ. ಈಗ ಹಂಗಾಗಿ ಈ ಸಮಯದಲ್ಲಿ ಇಲ್ಲ ಇಲ್ಲಿ. ಇದು ಹಳ್ಳದ ದಂಡೆಯಲ್ಲಿರುವಂಥ ಕೆದಿಗೆ ಬಣ. ಇದು ಪಂಚಲಿಂಗೇಶ್ವರ ಮಠದ ಉದ್ಯಾನವನ ಅಂತ ಅನ್ಬೋದು, ಅಥವಾ ನೀವು ಮಠದ ಒಂದು ತಪೋವನ ಅನ್ಬೋದು. ಈ ತಪೋವನದಲ್ಲಿ ಶಾಂತ ವಾತಾವರಣ ಇದೆ, ಹಕ್ಕಿಯ ಕಲರು ಇದೆ, ನವಿಲುಗಳು ಇದೆ, ಮತ್ತು ಜಿಂಕೆನೂ ಇದೆ ಅಂತ ಅನಿಸುತ್ತೆ. ಬಹುಶಃ ಇಲ್ಲೊಂದು ಸ್ವಾಮಿಗಳು ಸಾಕಿದ್ರೆ ಮೊದಲೊಂದು. ಈಗ ನಾವು ಒಂದು 10-15 ವರ್ಷ ಆಯ್ತು ಈಗ ಬಂದು ಹೋಗಿ. ಇಲ್ಲಿ ಹಿಂಗಾಗಿ ನನಗೂ ಗೊತ್ತಿಲ್ಲ, ಇರ್ಬೋದು ಅನಿಸುತ್ತೆ, ನೋಡ್ತೀನಿ. ಮೊದಲಿತ್ತು ಭಾಳ ಪ್ರಶಾಂತವಾದ ಸ್ಥಳ. ಮತ್ತು ನಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ಇಲ್ಲಿ ಬಂದು ನಾವು ಮನಸ್ಸಿಗೆ ಒಂದು 10 ನಿಮಿಷ ಇಲ್ಲಿ ಒಂದು ಸ್ವಲ್ಪ ಮೌನ ಕೂತಿದ್ರೆ ನಮ್ಮ ಮನಸ್ಸಿನಲ್ಲಿರುವಂಥ ಸಾಕಷ್ಟು ನೋವುಗಳು ಸಹಿತ ಕಡಿಮೆ ಆಗುತ್ತೆ, ಶಾಂತ ಆಗುತ್ತೆ ಮನಸ್ಸು ಅಂತ. ಇದನ್ನು ಶಾಂತವನ ಅಂತ ಕರೀಬೋದು. ಇದನ್ನು ಅಷ್ಟೊಂದು ಪ್ರಶಾಂತವಾದ ವನ ಇದೆ. ಸ್ನೇಹಿತರೆ, ಇಲ್ಲಿವರೆಗೂ ನಾನು ತೋರಿಸಿದಂಥ ನಂದಿಕುರುಳಿ ಗ್ರಾಮದ ಪಂಚಲಿಂಗೇಶ್ವರ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಶೇರ್ ಮಾಡ್ಕೊಳ್ಳಿ, ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನೀವೇನಾದರೂ ಹೇಳ್ತೀರಿ? ಇರಲಿ, ಧನ್ಯವಾದ ರೀ. ಇವರು ನಮ್ಮ ಸ್ನೇಹಿತರು ಸಾವಂತ ನಾಯ್ಕ ಅಂತ ಹೇಳ್ರಿ, ರಾಯಬಾಗ ತಾಲೂಕು. ತುಂಬ ಒಳ್ಳೆ ರಾಯಬಾಗ ತಾಲೂಕು ಬೌಚಿ ಗ್ರಾಮದವರು. ತುಂಬ ಒಳ್ಳೆ ಮಾಹಿತಿ ಬರುತ್ತೆ ರೀ. ಎಲ್ಲರೂ ಇದನ್ನು ನೋಡಿ ನಾಕಂಡ ಭಾರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಒಳ್ಳೆ ಮಾಹಿತಿ ಸಿಗುತ್ತವೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.